ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವಾಗ ನಾವು ಗಣೇಶ ಉತ್ಸವ ನೋಡೋಕೆ ಹೋಗ್ತಾ ಇದೀವಿ. ಎಲ್ಲಿ ಏನು ಅಂತ ನಿಮಗೆಲ್ಲ ತಿಳಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವಿವಾಗ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ನಾವಿವಾಗ ಬಂದಿರೋದು ಶ್ರೀ ಶೃಂಗೇರಿ ಶಂಕರ ಮಠ. ಸೊ ಶಂಕರಪುರ ಅಂದರೆ ಇಲ್ಲಿ ಬಸವನಗುಡಿ ಹತ್ರ ಬರುತ್ತೆ ಈ ಪ್ಲೇಸ್. ಇವಾಗ ಬಂದಿದ್ದೀವಿ. ಸೊ 5 ಗಂಟೆಗೆ ಅಂತ ಹೇಳಿದರು. ಸೊ ನೋಡೋಣ ಬನ್ನಿ ಎಷ್ಟು ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ ಇದು ಅಂತ. ಊರಿಂದ ನಮ್ಮ ಮಮ್ಮಿ ಬಂದಿದ್ರು, ಹಾಗೆ ನೋಡ್ಬೋದು. ನಾನು ನನ್ನ ಸಿಸ್ಟರ್ಸ್, ನಮ್ಮ ಮಮ್ಮಿ ಎಲ್ಲರೂ ಬಂದಿದ್ದೀವಿ ನೋಡೋಕ್ಕೆ. ಬೇಗನೆ ಬಂದಿದ್ದೀವಿ ಅನಿಸ್ತಾ ಇದೆ ಅಲ್ಲ. ಸೊ ಇದು ಬಂದು 7th ಸ್ಟಾರ್ಟ್ ಆಗಿದೆ. ಹಾಗೆ 17ನೇ ತಾರೀಕುವರೆಗೂ ಇರುತ್ತೆ. ಇದಿರೋದು ಶ್ರೀ ಶೃಂಗೇರಿ ಶಂಕರ ಮಠ. ಸೊ ಬಸವನಗುಡಿ ಹತ್ರ ಬರುತ್ತೆ ಇದು. ಈ ಜಾಗದಲ್ಲಿ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಗಣೇಶನ ಕೂಡಿಸಿ ಇನ್ನೂ ಡಿಫ್ರೆಂಟ್ ರೀತಿಯ ಅಲಂಕಾರ ಎಲ್ಲ ಮಾಡಿರ್ತಾರೆ. ಸೊ ಡಿಫ್ರೆಂಟ್ ಥೀಮ್ ಕಾನ್ಸೆಪ್ಟಿಂದ ಅಲಂಕಾರ ಮಾಡಿರ್ತಾರೆ. ಹಾಗೆ ಈ ವರ್ಷ ಇದು 62ನೇ ವರ್ಷ ಬೆಂಗಳೂರು ಗಣೇಶೋತ್ಸವ. ಹಾಗೆ ಈ ವರ್ಷ ಇಲ್ಲಿ ಉಲ್ಲಾಸ್ ಅಗರಬತ್ತಿ ಅವರು ಅಯೋಧ್ಯೆ ಥೀಮಿಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಇನ್ನೂ 18ನೇ ತಾರೀಕುವರೆಗೂ ಇರುತ್ತೆ. ಸೊ ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಹೋಗಿ ವಿಸಿಟ್ ಮಾಡ್ಬೋದು. ಈ ಸಲ ಇಲ್ಲಿ ಅಯೋಧ್ಯೆ ಟೆಂಪಲ್ ಥೀಮ್ ಇಟ್ಕೊಂಡು ಇಲ್ಲಿ ಮಂಟಪ ಹಾಕಿದ್ದಾರೆ. ಹಾಗೆ ಈ ಸಲದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಉಲ್ಲಾಸ್ ಅಗರಬತ್ತಿಯವರು ಮಹಿಳಾ ಸಂಭ್ರಮ ಆಚರಣೆ ಮಾಡ್ತಿದ್ದಾರೆ. ಅಂದರೆ ವುಮೆನ್ಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಮಹಾಮಂಗಳಾರತಿ ಟೈಮಲ್ಲಿ ಅರೌಂಡ್ 120 ವುಮೆನ್ಸ್ ಇಲ್ಲಿ ಡ್ರಮ್ನ ಬಾರಿಸ್ತಾರೆ ಮಹಾಮಂಗಳಾರತಿ ಟೈಮಲ್ಲಿ. ಹಾಗೆ ಇಲ್ಲಿ ಇನ್ನೂ ಸುಮಾರಷ್ಟು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ ಇಲ್ಲಿ. ಸೊ ಫಸ್ಟು ಬಂದು ಸಂಜೆ ಮಹಾಮಂಗಳಾರತಿ ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ ಡ್ರಮ್ಸ್ ಬಾರಿಸ್ತಾರೆ. ಅದಾದಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದಾದಮೇಲೆ ಮ್ಯೂಸಿಕ್ ಫೆಸ್ಟಿವಲ್ ಇರುತ್ತೆ. ತುಂಬ ಫೇಮಸ್ ಸಿಂಗರ್ಸ್ನೆಲ್ಲ ಕರೆಸಿದ್ದಾರೆ ಎಲ್ಲ ಹಾಡಾಡೋದಕ್ಕೆ. ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡ್ಬೋದು ಇದೆಲ್ಲ. ಹಾಗೆ ಒಳಗಡೆ ಎಂಟ್ರಿ ಆದ ತಕ್ಷಣ ಲೈಟಿಂಗ್ಸ್ ನೋಡ್ಬೋದು, ಡೆಕೋರೇಷನ್ ನೋಡ್ಬೋದು. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಪ್ರೋಗ್ರಾಮ್ ಇಲ್ಲಿ ಅರೌಂಡ್ 5:30ಗೆ ಆ ಥರ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅರೌಂಡ್ ಅಲ್ಲಿ 4:45 ಇದ್ದರೆ ಸೊ ನಿಮಗೆ ಮುಂದೆ ಪ್ಲೇಸ್ ಸಿಗುತ್ತೆ ನೀಟಾಗಿ ನೋಡೋಕ್ಕೆ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಆ ಥರ ಏನಿಲ್ಲ, ಫ್ರೀ ಇದೆ. ಸೊ ಎಲ್ಲರೂ ಹೋಗಿ ನೋಡ್ಬೋದು. ಹಾಗೆ ನೋಡ್ಬೋದು ದೇವ್ರ ಮುಂದೆ ಕೂಡ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ. ಸೊ ಇವಾಗೆಲ್ಲ ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ ದೀಪ ಎಲ್ಲ ಹಚ್ತಾ ಇದ್ದಾರೆ. ಇಲ್ಲಿ ಕೂಡ ನೋಡ್ಬೋದು ಲೇಡೀಸ್ ಎಲ್ಲ ಡ್ರಮ್ ಪರ್ಫಾರ್ಮೆನ್ಸ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರ ಡ್ರೆಸ್ಸಿಂಗ್ ಎಲ್ಲ ನೋಡ್ಬೋದು ಒಂದೇ ಥರ ಇದೆ. ಸೊ ಇವಾಗ ಇದು ಡ್ರಮ್ ಪರ್ಫಾರ್ಮೆನ್ಸ್ ನೋಡಿ ಎಂಜಾಯ್ ಮಾಡಿ. ಕಂಟಿನ್ಯೂಸ್ ಆಗಿ ಹಾಫ್ ಆನ್ ಅವರ್ ಅದೇ ಎನರ್ಜಿಯಲ್ಲಿ ಎಲ್ಲರೂ ಡ್ರಮ್ಸ್ ಬಾರಿಸಿದ್ದಾರೆ. ಸೊ ಅದು ನೋಡೋಕ್ಕೆ ಅದ್ಭುತ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೊಂದು ಗೂಸ್ ಬಂಪ್ಸ್ ಮೂಮೆಂಟ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬಾರಿಸಿದ್ರು ಎಲ್ಲರೂ. ಸೊ ಅದಾದಮೇಲೆ ನೆಕ್ಸ್ಟು ಸಿಂಗಿಂಗ್ ಇತ್ತು, ಅಂದರೆ ಸಾಂಗ್ ಪರ್ಫಾರ್ಮೆನ್ಸ್ ಇತ್ತು.
ಇಲ್ಲಿ ಒಳಗಡೆ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ನಾವು ಕೂಡ ದೇವರ ಹತ್ರ ಹೋಗಿ ಮಂಗಳಾರತಿ ಎಲ್ಲ ತೊಗೊಂಬಂದ್ವಿ. ಹಾಗೆ ಗಣೇಶಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ, ಹೂವಿನ ಅಲಂಕಾರ, ತುಳಸಿ ಅಲಂಕಾರ ಎಲ್ಲ ಮಾಡಿದ್ರು. ಸೊ ಅಷ್ಟರಲ್ಲಿ ಹೊರಗಡೆ ಕೂಡ ಬೇರೆ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ನಡೀತಾ ಇತ್ತು. ಇಲ್ಲಿ ನೋಡಿ ದೊಡ್ಡದಾಗಿ ಸ್ಟೇಜ್ ಹಾಕಿದ್ರು. ಸೊ ಹೊರಗಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನಡೀತಾ ಇತ್ತು. ಹೊರಗಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ್ಮೇಲೆ ಇಲ್ಲಿ ಒಳಗಡೆ ದೊಡ್ಡ ಸ್ಟೇಜ್ ಹಾಕಿದ್ರು. ಸೊ ಅಲ್ಲಿ ಮ್ಯೂಸಿಕ್ ಫೆಸ್ಟಿವಲ್ ಥರ ನಡೀತಾ ಇತ್ತು. ಸೊ ನಾವು ಹೋಗಿದ್ದ ದಿನ ಅನನ್ಯ ಭಟ್ನ ಕರೆಸಿದ್ರು. ಸೊ ಇವ್ರ ಎನರ್ಜಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಹಾಡೆಲ್ಲ ಹಾಡಿದ್ರು. ಸೊ ಇವಾಗ ಇದನ್ನು ನೋಡಿ ಎಂಜಾಯ್ ಮಾಡಿ.
ಸೊ ನೋಡಿದ್ರಲ್ವ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿತ್ತು ಅಂತ, ಸಖತ್ತಾಗಿತ್ತು. ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊತ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ಇನ್ನು ಪರ್ಫಾರ್ಮೆನ್ಸ್ ಎಲ್ಲ ನಡೀತಾ ಇತ್ತು, ಬಟ್ ನಮಗೆ ಟೈಮ್ ಆಗಿತ್ತು ಅಂತ ಬಂದ್ವಿ. ಸೊ ಹಾಗೆ ಹೊರಗಡೆ ನೋಡ್ಬೋದು ರೋಡ್ ತುಂಬ ಈ ಥರ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡೋದು. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.